ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ನಮ್ಮ ಪ್ರೇಮ್ ಕುಮಾರ್ ಗುರುಗಳ ಆಶೀರ್ವಾದದೊಂದಿಗೆ ಇವತ್ತು ನಾನು ಈ ಪಿತೃಪಕ್ಷ ಸಮೀಪಿಸ್ತಾ ಇದೆ. ಈ ಪಿತೃಪಕ್ಷದ ವಿಚಾರಗಳನ್ನ ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನೀವು ಮಾಡ್ತಕ್ಕಂಥ ಪಿತೃ ಕಾರ್ಯ ನಿಮ್ಮ ಪಿತೃಗಳನ್ನ ನಿಮ್ಮ ಅಗಲಿರ್ತಕ್ಕಂತಹ ಪಿತೃಗಳನ್ನ ಹೋಗಿ ತಲುಪಬೇಕು ಅನ್ನೋದಾದ್ರೆ ನೀವು ಏನೆಲ್ಲ ಮಾಡ್ಕೋಬೇಕಾಗತ್ತೆ, ಯಾವ ರೀತಿಯಾಗಿ ಪಿತೃ ಕಾರ್ಯವನ್ನ ಮಾಡಬೇಕಾಗತ್ತೆ, ಪಿತೃ ದೋಷಕ್ಕೆ ಮುಖ್ಯ ಕಾರಣ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಸವಿಸ್ತರವಾಗಿ ತಿಳ್ಕೊಳ್ಳೋಣ. ಓಂ ಅನಘಾಯ ನಮಃ. ನಮಸ್ತೆ ವೀಕ್ಷಕರೇ, ಅನಘಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಮನೆಯ ನೈಋತ್ಯ ಹೇಳುತ್ತೆ ಪಿತೃದೋಷವನ್ನ. ನಿಮ್ಮ ಮನೆಯ ನೈಋತ್ಯ ಎಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ದೀರೋ ನಿಮ್ಮ ಪಿತೃಗಳು ಕೂಡ ಅಷ್ಟೇ ಒಂದು ಕೆಟ್ಟ ಸ್ಥಿತಿಯನ್ನು ಅನುಭವಿಸ್ತಾರೆ ಅನ್ನುವಂಥ ಒಂದು ವಿಚಾರವನ್ನ ಯಾವತ್ತೂ ಮರೆಯಬೇಡಿ. ಪಿತೃದೋಷದ ಬಗ್ಗೆ, ಪಿತೃ ಕಾರ್ಯದ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರವನ್ನ ನಮ್ಮ ಪ್ರೇಮಕುಮಾರ ಗುರುಗಳ ಬಾಯಿಂದನೇ ಕೇಳೋಣ ಬನ್ನಿ. ಇದು ನಮ್ಮ ಗುರು ಹೇಳಿರೋದು. ಇದು ಕಾಲ್ಪನಿಕ ಅಂತಲ್ಲ, ಒಟ್ಟಿನಲ್ಲಿ ಒಂದು ರೀತಿ ಸತ್ಯ. ಇದು ಉಳ್ಳಾರೆಡ್ಡಿ ಗುರುಗಳ ಸರ್? ವೀರಯ್ಯ ಗುರುಗಳು. ವೀರಯ್ಯ ಗುರುಗಳು. ಓಕೆ ಸರ್. ಇದು ಪಕ್ಷಿಗಳು ಅಂತಂದ್ರೆ ಈಗ ಒಂದೊಂದಕ್ಕೂ ಒಂದೊಂದು ರೀತಿ ಪಕ್ಷಿಗಳು ಬರ್ತವೆ ನೋಡಿ. ಆಷಾಢ ಆದ್ಮೇಲೆ ಶ್ರಾವಣಗಳು ಅವಲ್ವಾ? ಒಂದೊಂದು ದೇವತೆಗಳಿಗೂ ಒಂದೊಂದು ಸಮಯಗಳು ಕೊಡ್ತಾರೆ, ಆ ನಕ್ಷತ್ರಗಳು ಕೊಡ್ತಾರೆ, ಆಮೇಲೆ ತಿಂಗಳುಗಳು ಕೊಡ್ತಾರೆ, ದೇವ್ರಿಗೆ ಅಂತದ ವಿಶೇಷವಾದಂತ ಟೈಮ್ಗಳು ಕೊಡ್ತಾರೆ. ಹೌದಾ? ಹೌದು ಸರ್. ಗಣೇಶನ ಹಬ್ಬಕ್ಕೂ ಒಂದೊಂದು ದಿನ ಅಂತ ಕೊಡ್ತಾರೆ. ಹೌದಲ್ವಾ? ಹೌದು ಸರ್. ಓಕೆ. ಲಕ್ಷ್ಮಿ ಹಬ್ಬ ಕೊಡ್ತಾರೆ, ಗಣೇಶನ ಹಬ್ಬ ಕೊಡ್ತಾರೆ, ಗೌರಿ ಹಬ್ಬ ಕೊಡ್ತಾರೆ. ಎಲ್ಲದಕ್ಕೂ ದಿನಗಳವೆ. ಎಲ್ಲಾ ದೇವ್ರುಗಳಿಗೂ ಒಂದೊಂದು ದಿನ ಇದೆ. ಆದ್ರೆ ಪಕ್ಷಿಗಳು ಅಂತ ಪಿತೃಗಳಿಗೆ ಆದಂತ ಒಂದು ದಿನ ಇಲ್ಲ, ಮಾಸ ಅನ್ನೋದಿಲ್ಲ. ಇದನ್ನ ತಿಳ್ಕೊಂಡು ಏನ್ ಮಾಡಿದ್ರು, ಈ ಪಿತೃ ದೇವತೆಗಳು, ಅಗಲಿರುವಂತ ಪಿತೃ ದೇವತೆಗಳು ನಾರಾಯಣ ಹತ್ರ ಹೋಗಿ ಬೇಡಿಕೆ ಇಟ್ರಂತೆ. ನಮಗೂ ಒಂದು ಮಾಸ ಅಂತ ಕೊಡ್ರಿ, ಪಕ್ಷ ಅಂತ. ನಾವೆಲ್ಲ ನಮ್ಮ ರಿಲೇಷನ್ ಅವರು, ನಮ್ಮ ಯಾರ್ಯಾರಿದ್ದಾರೆ, ನಮ್ಮ ಮಕ್ಕಳು ಅಥವಾ ನಮ್ಮ ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲರೂ ನಮ್ಮನ್ನ ತಿಳ್ಕೊತಾ ಇದ್ದಾರಾ ಇಲ್ವಾ, ನಾವೆಲ್ಲ ನೋಡ್ಕೊಂಬರ್ತೀವಿ, ಭೂಮಂಡಲಕ್ಕೆ ಹೋಗಿ ಯಾರಿಗೂ ಏನು ತೊಂದರೆ ಮಾಡಲ್ಲ ಅಂತ ಕೇಳ್ಕೊತಾರಂತೆ. ಬೇಡಿಕೆ ಇಟ್ಟಾಗ ಅವರು ಈ ರೀತಿ ಒಂದು ಸಮಯ ಕೊಡ್ತಾರಂತೆ, ಒಂದು 15 ದಿನ. ನಿಮಗೆ ಆದಂತ ಒಂದು 15 ದಿನ ಕೊಡ್ತೀವಿ ಅಂತ ಹೇಳಿ ಕೊಡ್ತಾರಂತೆ. ಇದೇ ಸಮಯ, ಅದು ಪಿತೃಪಕ್ಷ ಅಂತ ಕೊಡ್ತಾರೆ. ಪಿತೃಗಳಿಗೆ ಅದೊಂದು ಪಕ್ಷ, ಪಿತೃಪಕ್ಷ. ಆವಾಗ ಹೇಳ್ಬಿಡ್ತಾರೆ, ಅಮಾವಾಸ್ಯೆ 12 ಗಂಟೆಗೆಲ್ಲ ಬಂದ್ಬಿಡ್ಬೇಕು ವಾಪಸ್. ಬಂದು ಅಟೆಂಡೆನ್ಸ್ ಹಾಕ್ಬಿಡ್ಬೇಕು ಅಲ್ಲಿ ಅಂತ ಹೇಳ್ಬಿಡ್ತಾರಂತೆ. ಆಯ್ತು, ಎಲ್ಲರೂ ಅಟೆಂಡೆನ್ಸ್ ಹಾಕ್ಬಿಟ್ಟು ಎಲ್ಲ ಭೂಲೋಕಕ್ಕೆ ಬರ್ತಾರಂತೆ. ಈ ಪಿತೃಪಕ್ಷಗಳಲ್ಲೇ ನೋಡಿ ಕಾಗೆಗಳು ಜಾಸ್ತಿ ಇರ್ತವೆ, ಪಕ್ಷಿಗಳು ಜಾಸ್ತಿ ಇರ್ತವೆ. ಎಲ್ಲಿನವೋ ಪಕ್ಷಿಗಳು ಬರ್ತವೆ, ಮನೆಗಳ ಹತ್ರ ಬಂದು ಬಡ್ಕೊಂತವೆ. ಒಂದೊಂದು ನಾಯಿ ಆಡೋದು, ಬೊಗಳೋದು, ಪಕ್ಷಿಗಳು ಕೂಗಾಡೋದು, ಆಯ್ತಾ, ಹಳ್ಳಿಗಳ ರೂಪದಲ್ಲಿ, ಯಾವುದೋ ಒಂದು ರೂಪದಲ್ಲಿ ಮನೆಗಳ ಹತ್ರ ಬರೋದು, ಭಿಕ್ಷೆಗೆ ಮನೆಗಳ ಹತ್ರ ಬರೋದು ಜನಗಳು ಜಾಸ್ತಿ ಈ ಸಮಯದಲ್ಲಿ. ಸೊ ಆದ ರೂಪದಲ್ಲಿ ಬಂದಿರ್ತಾವಂತೆ. ಯಾಕೆ ಅಂತಂದ್ರೆ ನೋಡೋಕೆ ಇವರು ನಮ್ಮನ್ನ ನೆನ್ಸ್ಕೊಂತಾರ, ನಮ್ಮ ಫೋಟೋಗೆ ಅಟ್ಲೀಸ್ಟ್ ಪೂಜೆ ಇಡ್ತಾರಾ, ಪೂಜೆ ಮಾಡ್ತಾರ, ನೈವೇದ್ಯ ಇಡ್ತಾರ. ಯಾಕಂದ್ರೆ ನಾವು ಇವ್ರಿಗೆ ನಮ್ಮ ಆಸ್ತಿ ಕೊಟ್ವಿ, ಬಟ್ಟೆ ಕೊಟ್ವಿ, ಊಟ ಕೊಟ್ವಿ, ಸಾಕಿದ್ವಿ, ದೊಡ್ಡ ಮನುಷ್ಯರು ಮಾಡಿದ್ವಿ, ಅದು ನಮ್ಮನ್ನು ತಿಳ್ಕೊಂತಾರ ಅನ್ನೋ ಒಂದು ಇದು ಯೋಚನೆ ಮಾಡಿ ಅವ್ರು ಬರ್ತಾರಂತೆ. ಇವ್ರು ಏನು ಮಾಡ್ತಾರೆ, ಎಂಜಾಯ್ ಮಾಡ್ಕೊಂಡು ಕುತ್ಕೊಂತಾರೆ. ಒಬ್ಬರು ಇದು ಮಾಡಲ್ಲ, ಜ್ಞಾಪಕನೇ ಮಾಡ್ಕೊಳ್ಳಲ್ಲ. ಆದರೆ ಯಾರ್ಯಾರು ಮಾಡ್ತಾರೆ ಪಿತೃಪಕ್ಷಿಗಳಿಗೆ ಅವ್ರಿಗೆ ಆಶೀರ್ವಾದ ಮಾಡಿಬಿಟ್ಟು ದೇವಲೋಕಕ್ಕೆ ಹೋಗ್ಬಿಡ್ತಾರಂತೆ. ಅದೇ ಪಿತೃಪಕ್ಷಿಗಳು ಪಿತೃಲೋಕಕ್ಕೆ ಹೋಗ್ಬಿಡ್ತಾರಂತೆ. ಆದರೆ ಪಿಂಡ ಇಡ್ತಾರೆ ನೋಡಿ, ಈ ಪಿಂಡಗಳು ಯಾರ್ಯಾರು ಪಿಂಡ ಮನೆ ಮೇಲೆ ಇಟ್ಟಿರ್ತಾರೋ ಮನೆ ಮೇಲೆ ಇಡ್ಬೇಕಂತೆ, ಎಲ್ಲಂದ್ರಲ್ಲಿ ಇಡಬಾರ್ದು. ಯಾಕಂದ್ರೆ ಮನೆಗೆ ಹುಡ್ಕೊಂಡ್ ಓಕೆ, ಅರ್ಥ ಆಯ್ತಲ್ಲ? ಮನೆಗೆ ಹುಡುಕೊಂಡು ಬರ್ತಾರೆ. ಆ ಉದ್ದೇಶದಿಂದ ಪಿತೃಪಕ್ಷಿಗಳಲ್ಲಿ ಏನು ಈ ಪಿಂಡ ಇಟ್ಟು ಪೂಜೆ ಮಾಡಿ ಅದನ್ನ ಮನೆ ಮೇಲೆ ಇಡ್ತಾರೆ. ಆಯಾ ಮನೆಗಳನ್ನೇ ಹುಡ್ಕೊಂಡೇ ಬರ್ತಾರೆ. ಹಾಗಾಗಿ ಪಿತೃಪಕ್ಷಿಗಳಲ್ಲಿ ಪಿಂಡ ಇಡ್ತಾರೆ. ಪಿಂಡ ಹಿಡ್ದಿರ ಅಮಾವಾಸ್ಯೆ ತನಕ ಒಬ್ಬರು ಮಾಡೋದಿಲ್ಲ. ಅದು ನೋಡಿ, ಆ ಸಮಯದಲ್ಲಿ ದೇವತೆಗಳು ಈ ಪ್ರಭಾವ ಕಡಿಮೆ ಇರ್ತದೆ, ಪಿತೃಗಳ ಪ್ರಭಾವ ಜಾಸ್ತಿ ಇರುತ್ತೆ. ಸೊ ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ ಆ ಸಮಯದಲ್ಲಿ.
Okay. ಪಿತೃಪಕ್ಷಗಳಲ್ಲಿ ಜಾಸ್ತಿ ಆಕ್ಸಿಡೆಂಟ್ ಆಗೋದು. ಇಡೀ ವರ್ಷವೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಹ್ಮ್ ಆ 15 ದಿನಗಳಲ್ಲೇ ಜಾಸ್ತಿ ಆಗೋದು ಹ್ಮ್ ಹ್ಮ್ ಪಿತೃಪಕ್ಷಗಳಲ್ಲಿ. ಓಕೆ. ಕಾರಣ ಈ ಒಂದು ಕೋಪ ಜಾಸ್ತಿ. ಯಾಕೆಂದ್ರೆ ನನಗೇನು ಹಾಕಿಲ್ವೇ, ಪಿಂಡ ಇಟ್ಟಿಲ್ವೇ, ಅಲ್ಲಿಂದ ನಮ್ಮ ಲೋಕದಿಂದ ಬಂದಿದ್ದೀವಿ ಭೂಲೋಕಕ್ಕೆ, ನಮ್ಮವ್ರು ನೆನ್ಸ್ಕೊಂಡಿಲ್ವೇ, ನಮ್ಮ ಆಸೆ ತಿಂದು ಎಲ್ಲ ತಿಂದ್ಕೊಂಡು ತೇಗ್ತಾ ಇದ್ದಾರೆ, ನಮ್ಮ ನೆನ್ಸ್ಕೊಂಡಿಲ್ವ ಅಂತ ಕೋಪಕ್ಕೆ ಶಾಪ ಹಾಕ್ಬಿಟ್ಟು ಬರ್ತಾರಂತೆ. ಈ ಒಂದು ಪದ್ಧತಿ ಅವಾಗ್ಲಿಂದನೂ ಅದಕ್ಕೆ ಪಿತೃ ಪಕ್ಷಗಳಲ್ಲಿ ಈ ಪದ್ಧತಿಯನ್ನ ಫಾಲೋ ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಾ ನಾನು ಏಕೆ ಅಂತ? ಗೊತ್ತಾಯ್ತು. ಅದಕ್ಕೆ ಅಮಾವಾಸ್ಯೆ ಒಳಗಡೆ ಎಲ್ಲೋ ಹೋಗೋದು, ಸಂಗಮ ಅಂತೆ ಅಲ್ಲಂತೆ ಇಲ್ಲಂತೆ ಹೋಗೋದು, ಪಿಂಡಗಳು ಹಾಕ್ಬಿಟ್ಟು ಬಂದ್ಬಿಡೋದು. ಮೀನುಗಳು ತಿನ್ಲಿ ಅಂತ ನೀರಿಗೆ ಬಿಡೋದು. ಎಷ್ಟಾದ್ರೆ ತಿಂತಾವೆ ಮೀನುಗಳು, ಆದರೆ ನಿಮ್ಮ ಮನೆ ಮೇಲೆ ಇಡಬೇಕು. ನಿಮ್ಮ ಪಿತೃಗಳು ನಿಮ್ಮ ಮನೆಗೆ ಬರ್ತಾರೆ ತಿನ್ನಕ್ಕೆ. ಕರೆಕ್ಟ್. ಆಯ್ತಾ? ಜಸ್ಟ್ ಮುಟ್ಟಿದ್ರೆ ಸಾಕು, ಯಾವುದೋ ರೂಪ ಯಾವುದಾದ್ರೂ ಆಗಲಿ, ಅಳಿಲಾಗಲಿ ಒತ್ತಿಗೆತ ಆಗಲಿ, ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ, ಪಕ್ಷಿ ರೂಪದಲ್ಲಾಗಲಿ. ತಿಂದಿದ್ದಾಯ್ತಾ, ಸ್ವಲ್ಪನಾದ್ರೂ ತಿಂದಾಯ್ತಾ ಎತ್ಕೊಂಡೋಗಿ ಹಸುಗಳಿಗೆ ತಿನ್ನಿಸ್ಬಿಡಿ. ಆ ರೀತಿ ಮಾಡಿದಾಗ ನಿಮಗೆ ಪಿತೃಗಳ ಆಶೀರ್ವಾದ ಸಿಕ್ಕಿ ವಂಶಾಭಿವೃದ್ಧಿ ಆಗುತ್ತೆ ಅಂತ ಈ ನಮ್ಮ ಗುರು ಹೇಳಿರೋದು. ಹೌದು. ಇಲ್ಲಿ ಪಿತೃದೋಷ ಇಟ್ಕೊಂಡು ಎಲ್ಲ ಹೋಗಿ ಪಿಂಡ ಇಡೋದು ಅದು ಒಳ್ಳೇದಲ್ಲ, ರಾಂಗ್ ಅಂತ ಹೇಳಿರೋದು. ಇದು ಪಿತೃಪಕ್ಷಗಳು. ಆದರೆ ಯಾರು ಇದಕ್ಕೆ ಅರ್ಹರು ಅಂತಂದರೆ, ಇಷ್ಟು ಮಾಡಿಕೊಡೋ ನೈಋತ್ಯದಲ್ಲಿ ಪ್ರಾಬ್ಲಮ್ ಇದ್ರು, ಈಶಾನ್ಯದಲ್ಲಿ ಪ್ರಾಬ್ಲಮ್ ಇದ್ರು, ಅವ್ರಿಗೆ ಏನು ಪಿತೃದೋಷ ನಿವಾರಣೆ ಮಾಡಿದ್ರು ಆಗಲ್ಲ. ನೀವೆಲ್ಲೂ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಿ ಪಿಂಡ ಮುಟ್ಟಲ್ಲ. ಎರಡು ಪ್ರಾಬ್ಲಮ್ ಇದ್ರೆ, ಎರಡರಲ್ಲಿ ಒಂದು ಪ್ರಾಬ್ಲಮ್ ಇದ್ರು ನೀವೇನು ಮಾಡಿದ್ರು ಆಗಲ್ಲ. ಮೊದಲು ಇಲ್ಲಿ ಸರಿ ಮಾಡ್ಕೊಳ್ರಿ, ಮೂಲ ಸ್ಥಾನ ಸರಿ ಮಾಡಿಕೊಂಡ್ರು ನೀವು ಏನೇ ಪೂಜೆ ಮಾಡ್ರಿ ಪಟ್ ಅಂತ ಸೆಟ್ ಆಗುತ್ತೆ. ಓಕೆ. ಹಾಗಾಗಿ ಆ ಥರ ಇದ್ದಾಗ ಏನಾಗುತ್ತೆ, ಪುರುಷ ವೀಕ್ ಆಗ್ತಾನೆ, ಸ್ತ್ರೀ ಡಾಮಿನೇಟ್ ಆಗ್ತದೆ. ಅದ್ರ ಪಿತೃಶಾಪನೆ, ಅದು ಬೇರೆ ಯಾವ ಶಾಪನೂ ಅಲ್ಲ, ಗ್ರಹ ದೋಷ ಅಲ್ಲ, ಅದು ಪಿತೃದೋಷ. ಅದು ವಂಶಾಭಿವೃದ್ಧಿ ಆಗಲ್ಲ ಪಿತೃದೋಷ ಇದ್ರೆ. ಗಂಡು ಮಕ್ಕಳಿಂದ ಅದು ವಂಶಾಭಿವೃದ್ಧಿ ಆಗಲ್ಲ ಪಿತೃದೋಷ ಇದ್ರೆ. ಹೆಣ್ಣು ಮಕ್ಕಳಿಂದ ಆ ವಂಶಾಭಿವೃದ್ಧಿ ಆಗುತ್ತೆ. ಇವಾಗ ನೋಡಿ, ಇವರೊಬ್ರು ಇವತ್ತು ಡೆತ್ ಆಯ್ತು, ಯಾವುದೋ ಒಂದು ಇವಾಗ ಮಧ್ಯಾಹ್ನ 3 ಗಂಟೆಗೆ ಹುಡುಗ, ಚಿಕ್ಕ ಹುಡುಗ, ಡಿಗ್ರಿ ಏನೋ ಸೆಕೆಂಡ್ ಪಿ ಯುನೋ ಫಸ್ಟ್ ಡಿಗ್ರಿನೋ. ಆತನಿಗೆ ಕೊಲೆಸ್ಟ್ರಾಲ್ ಏನೋ ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಆದರೆ ಯಾಕಾಯ್ತು, ಕೊಲೆಸ್ಟ್ರಾಲ್ ಯಾಕಾಯ್ತು? ಅವ್ರು ನಂಬಲ್ಲ ವಾಸ್ತು. ಅವರೆಲ್ಲ ನೂರಾರು ಸಾವಿರಾರು ಕೋಟಿಗಿದ್ದಾರೆ, ಎಲ್ಲ ಫೆಸಿಲಿಟಿ ಇದೆ. ಹಾರ್ಟ್ ಅಟ್ಯಾಕ್ ಆಗೋಯ್ತು, ವಿತಿನ್ ನಿಮಿಷದಲ್ಲಿ ಹೋಗ್ಬಿಟ್ಟ. ಹೌದೌದು. ಇದು ಕಾರಣ ಏನು? ಉತ್ತರದಲ್ಲಿ ಸಂಪಿರುತ್ತೆ. ಅಂದ್ರೆ ಅದಕ್ಕೇನು ಉತ್ತರ ಅಂತಂದ್ರೆ ಯಾವುದು? ಲೆಫ್ಟ್ ಸೈಡು, ಟೋಟಲಿ ಲೆಫ್ಟು. ವಾಸ್ತು ಪುರುಷನ ಎಡಗಡೆ ಇರುವಂತ ಅಂಗಾಂಗಗಳು, ಎಡಗೈ, ಎಡ ದೇಹ, ಎದೆ, ಹಾರ್ಟ್. ಹೌದು. ಮತ್ತೆ ಲಿವರು, ಗಾಲ್ ಬ್ಲಾಡರು. ಲಿವರ್ ಅಲ್ಲಿ ತಾನೆ ಫಂಕ್ಷನ್ ಆಗದೆ ಇರೋದೆಲ್ಲ ಕೊಲೆಸ್ಟ್ರಾಲ್ ಶೇಖರಣೆ ಆಗೋದು ಲಿವರು. ಹೌದು. ಮತ್ತೆ ಹೋಗುತ್ತೆ. ಲಿವರು, ಗಾಲ್ ಬ್ಲಾಡರ್ ಏನಾದ್ರು ಡ್ಯಾಮೇಜ್ ಆದ್ರೆ ಭಾರಿ ಕಷ್ಟ. ಅಂದ್ರೆ ಇಲ್ಲಿಗೆ ತೊಂದರೆ ಆಯ್ತು. ಓಕೆನಾ? ಹೌದು. ಸಂಪು, ಈ ಉತ್ತರ ಸಂಪು ಇಷ್ಟು ಕೆಲಸ ಮಾಡ್ತು. ನೋಡಿದ್ರಾ, ವಂಶ ಎಲ್ಲೋಯ್ತು. ಅದೇ ಇವಾಗ ಅಷ್ಟು ಕೋಟಿ ಬೆಲೆ ಬಾಳಿದ್ರು ಮಗ ಏನ್ ಪ್ರಯೋಜನ ಬಂತು? ಅಲ್ಲ, ಏನ್ ಪ್ರಯೋಜನ ಬಂತು? ಅದೇ ಒಂದು ವಾರದಾರ ಇಲ್ಲ ಅಲ್ಲ ಈಗ. ಅಲ್ಲ, ಏನಪ್ಪ ಪ್ರಯೋಜನ ಬಂತು ಯೋಚನೆ ಮಾಡ್ರಿ. ಅದೇ ನಾವಲ್ಲಿ ಅದೇ ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ, ಅದನ್ನೇ ಅವ್ರ ಜೀವನ ಪೂರ್ತಿ ಶೋಕ ಪಟ್ಕೊಂಡು ಇರ್ಬೇಕಾಗುತ್ತೆ. ಬೇಜಾರಲ್ವಾ? ಹೌದೌದು, ಬಹಳ ಬೇಜಾರಾಗ್ತದೆ. ಮತ್ತೆ ಇನ್ನು ಚಿಕ್ಕ ಹುಡುಗ ಏನ್ ಮಾಡ್ತೀರಾ, ಹಣೆ ಬರಗಳು. ಅದೇ ಏನ್ ಮತ್ತೀಗ ನಾವು ಈಗ ಸಾವು ಹಿಂಗೆ ಅಂತ ನಿರ್ಧಾರ ಆಗಿರುತ್ತೆ ಅಂತ ಅನ್ಕೋಬೇಕಾ, ಅಥವಾ ಇದರಿಂದ ಹಿಂಗಾಯ್ತು ಅನ್ಕೋಬೇಕಾ, ಏನಂತ ಗೊತ್ತಾಗಲ್ಲ. ಇಲ್ಲ, ಅದು ಮೊದಲನೇ ಸೂಕ್ಷ್ಮತೆಗಳನ್ನ ತೋರಿಸುತ್ತೆ, ನಿಮ್ದು ಹಿಂಗೆ ಅಂತ. ಅಲ್ಲ, ಅದು ಇದರಿಂದನೇ ಆಗುತ್ತೆ ಅಂತ ನಾವು ಮೊದಲೇ ಹೇಳಿರ್ತೀವಿ. ಯಾಕಂದ್ರೆ ಉತ್ತರ ಕೊಲೆಸ್ಟ್ರಾಲ್ ಏನಂತೀರಾ? ಅಷ್ಟೇ, ಉತ್ತರ ಕೊಲೆಸ್ಟ್ರಾಲ್, ಬೇರೆ ಏನೈತೆ ಅಲ್ಲಿ? ಇಷ್ಟೇ. ನಾನು ಏನು ಹೇಳಿದ್ರು ಜನ ಒಪ್ತಾ ಇಲ್ಲ, ಅಕ್ಸೆಪ್ಟೇ ಮಾಡ್ತಾ ಇಲ್ಲ.
ಈ ಪಿತೃಪಕ್ಷಗಳು ಯಾರಿಗೆ ವಂಶಾಭಿವೃದ್ಧಿ ಆಗಲ್ಲ ಅಂತಂದ್ರೆ ಈಶಾನ್ಯ ನೈಋತ್ಯ ಡ್ಯಾಮೇಜ್ ಆಗಿರೋರಿಗೆ ಒಂದು. ಹ್ಮ್ ಆಮೇಲೆ ಅದಿರೋರಿಗೆ ದೋಷ ಏನು ಮಾಡಿದ್ರು ಕೋಟಿ ಖರ್ಚು ಮಾಡಿದ್ರು ನಿಮಗೆ ನಿವಾರಣೆ ಆಗಲ್ಲ. ಕರೆಕ್ಟ್. ಕಂಡೋರು ತಿಂತಾರೆ ನಿಮ್ಮ ಆಸ್ತಿನ. ಹ್ಮ್ 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 ಬೇರೆ ಬೀಗರು ತಿಂತಾರೆ, ಬೇರೆ ಬೀಗರು. ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ಕಂಟ್ರೋಲ್ ಬೇರೆ ಬೀಗರಿಗೂ ಕಂಟ್ರೋಲ್ಗೆ ಹೋಗುತ್ತೆ, ಬೇರೆ ಬೀಗರು. ಆದರೆ ಮನೆಗೆ ಗಂಡು ಮಗು ಇದ್ರೂ ಕೂಡ ಸೊಸೆಗೆ ಬಂದರೂ ಕೂಡ ಸೊಸೆ ಕಂಟ್ರೋಲ್ ಇರ್ತದೆ, ಅವ್ರ ಕಂಟ್ರೋಲ್ಗೆ ಹೋಗ್ಬಿಡ್ತದೆ, ಅವ್ರ ಬೀಗರು. ಮಗನವ್ರ ಅತ್ತೆ ಮಾವನ ಕಂಟ್ರೋಲ್ಗೆ ಹೋಗ್ಬಿಡ್ತದೆ. ಎಸ್ ಎಸ್ ಎಸ್. ಅಮ್ಮವ್ರ ಗಂಡ ಆಗ್ಬಿಡ್ತಾರೆ, ಮನೆ ಅಳಿಯ ಆಗ್ಬಿಡ್ತಾರೆ, ಇಲ್ಲ ಅಂದ್ರೆ ಮನೆ ಅಳಿಯ ಅಂದ್ರೆ ಇವ್ರು ನೆಗ್ಲೆಕ್ಟ್ ಮಾಡ್ತಾರೆ ಅವ್ರನ್ನ. ಇವತ್ತು ಪಿತೃದೋಷ, ಪಿತೃ ಕಾರ್ಯ, ಪಿತೃ ಮಾಸದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಪಿತೃದೋಷ ಅನ್ನುವಂಥದ್ದು ಬರೀ ಜಾತಕದಲ್ಲ, ಒಂದು ಮನೆಯಿಂದ ಬರುತ್ತೆ ಅನ್ನೋದನ್ನು ಕೂಡ ಬಿಡಿಸಿ ಹೇಳಿದ್ದೀನಿ. ಇಷ್ಟ್ರ ಮೇಲೂ ನೀವು ಅರ್ಥ ಮಾಡ್ಕೊಳ್ಳಲ್ಲ, ನಾನು ಬರೀ ಪಿತೃ ಕಾರ್ಯನೇ ಮಾಡ್ತಾ ಇರ್ತೀನಿ, ನಾನು ಗೋಕರ್ಣಕ್ಕೆ ಹೋಗ್ತೀನಿ, ಇನ್ನೊಂದ್ ಕಡೆ ಹೋಗ್ತೀನಿ, ನಾನು ಹೋಗಿ 50 ಸಾವಿರ ಖರ್ಚು ಮಾಡಿ ನಾನು ಪಿಂಡ ಬಿಡುವಂತ ಕಾರ್ಯಕ್ರಮಗಳನ್ನು ಮಾಡ್ಕೊಂಡೇ ಕಾಲ ಕಳಿತೀನಿ, ಅದರಿಂದನೇ ನನ್ನ ಪಿತೃಶಾಂತಿ ಆಗುತ್ತೆ ಅಂತ ನೀವು ಭಾವಿಸಿದ್ದೆ ಆದ್ರೆ ಅದರಿಂದ ನೀವು ನಿಮ್ಮ ಹಣ ಮತ್ತೆ ಸಮಯ ಎರಡನ್ನೂ ವ್ಯರ್ಥ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಮನೆಯನ್ನ ಸರಿ ಮಾಡ್ಕೊಳ್ಳಿ, ಪಿತೃದೋಷದಿಂದ ಹೊರಬನ್ನಿ. ಪಿತೃಪಕ್ಷದಲ್ಲಿ ಈ ಸರ್ವ ಪಿತೃಗಳ ಒಂದೇನು ಆ ಸಂದರ್ಭದಲ್ಲಿ ಪಿತೃ ಕಾರ್ಯವನ್ನ ಮಾಡ್ಕೊಳ್ಳಿ. ಅದಕ್ಕಿಂತ ಅದರ ಜೊತೆಗೆ ನಿಮ್ಮ ನೈಋತ್ಯವನ್ನ ಚೆಕ್ ಮಾಡ್ಕೊಳ್ಳಿ, ನೈಋತ್ಯ ಹೇಗಿದೆ ಅಂತ ಹೇಳಿ ಆ ನೈಋತ್ಯವನ್ನ ಸರಿ ಮಾಡ್ಕೊಂಡು ಪಿತೃ ಕಾರ್ಯ ಮಾಡಿ. ನಿಮ್ಮ ನಗಲಿದ ನಿಮ್ಮ ಪಿತೃಗಳಿಗೆ ಹೋಗಿ ತಲುಪಲಿ, ಅವರು ಆ ಪಿತೃಲೋಕದಲ್ಲಿ ಸಂತೋಷವಾಗಿರ್ಲಿ, ಅವರ ಆಶೀರ್ವಾದ ನಿಮ್ಮ ಮೇಲಿರ್ಲಿ. ಅದರಿಂದ ನೀವು ಸಾಕಷ್ಟು ಹಣಕಾಸಿನ ಅಭಿವೃದ್ಧಿಯನ್ನು ಹೊಂದಿ ಸಾಕಷ್ಟು ಬೆಳವಣಿಗೆಯನ್ನ ಕಾಣಿ ಅಂತ ಹೇಳ್ತಾ ಈ ವಿಡಿಯೋನ ಸಾಕಷ್ಟು ಜನರಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.